ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ಈ ತರಗತಿಯಲ್ಲಿ ನಿಮಗೊಂದು ಪುಟ್ಟ ಚಾಲೆಂಜ್ ಒಳಗೊಂಡಿರುವಂತಹ ತರಗತಿಯಾಗಿದ್ದು, ಈ ತರಗತಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಪೇಪರ್ 2 ಪತ್ರಿಕೆಗೆ ಒಳಪಟ್ಟ ಪ್ರಶ್ನೆಗಳ ಸರಣಿ ಇಂದಿನ ತರಗತಿಯಾಗಿದೆ. ಸೊ ಈ ತರಗತಿ ನಿಮಗೆ ಸ್ವಮೌಲ್ಯಮಾಪನ ಮಾಡಿಕೊಳ್ಳಲು ಸಹಾಯವಾಗಲಿದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದಿನ ತರಗತಿಗೆ ನಿಮಗೆ ವೆಲ್ಕಮ್ ಹೇಳುತ್ತಾ ಆಲ್ ದ ಬೆಸ್ಟ್. ಸ್ಟಾರ್ಟ್ ದ ಕ್ವಿಜ್. ಮೊದಲ ಪ್ರಶ್ನೆ, ಕರ್ನಾಟಕದ ಮೊದಲ ರಾಷ್ಟ್ರಕವಿ ಯಾರು? ಕರ್ನಾಟಕದ ಮೊದಲ ರಾಷ್ಟ್ರಕವಿ ಯಾರು? ಸೊ ಆನ್ಸರ್ ನೆನಪು ಮಾಡ್ಕೊಳ್ಳಿ. ಆನ್ಸರ್ ಬಂದ್ಬಿಟ್ಟು ಎಂ ಗೋವಿಂದ ಪೈ. ಕರ್ನಾಟಕದ ಮೊದಲ ರಾಷ್ಟ್ರಕವಿ ಯಾರು ಅಂದರೆ ಎಂ ಗೋವಿಂದ ಪೈ. ನೆಕ್ಸ್ಟ್ ಪ್ರಶ್ನೆ, ನಾಮಪದದ ಮೂಲ ರೂಪಕ್ಕೆ ಏನೆಂದು ಕರೆಯುವರು? ನಾಮಪದದ ಮೂಲ ರೂಪಕ್ಕೆ ಏನೆಂದು ಕರೆಯುವರು? ಸೊ ಆನ್ಸರ್ ಬಂದ್ಬಿಟ್ಟು ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂಥೇಳಿ ಕರೀತಾರೆ. ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂಥೇಳಿ ಕರೆಯಬಹುದು. ಥರ್ಡ್ ಪ್ರಶ್ನೆ, ಉಭಯ ಕವಿ ಕಮಲರವಿ ಎಂಬ ಬಿರುದು ಯಾರದ್ದು? ಉಭಯ ಕವಿ ಕಮಲರವಿ ಎಂಬ ಬಿರುದು ಯಾರದ್ದು? ಸೊ ಆನ್ಸರ್ ಬಂದ್ಬಿಟ್ಟು ಆನ್ಸರ್ ರಾಘವಾಂಕ. ಉಭಯ ಕವಿ ಕಮಲರವಿ ಅನ್ನುವಂಥ ಬಿರುದು ರಾಘವಾಂಕನದಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕಟ್ಟಡವನ್ನು ಎಂಬುವುದರಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಯಾವುದು? ಇಲ್ಲಿ ಕಟ್ಟಡವನ್ನು ಎಂಬುವುದರಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಯಾವುದು? ಆನ್ಸರ್ ನೆನಪಿಸ್ಕೊಳ್ಳಿ. ಆನ್ಸರ್ ಬಂದ್ಬಿಟ್ಟು ದ್ವಿತೀಯ ವಿಭಕ್ತಿ. ಅನ್ನು ಇದು ದ್ವಿತೀಯ ವಿಭಕ್ತಿಯನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ಅಲಂಕಾರ ಗ್ರಂಥ ಯಾವುದು? ಕನ್ನಡದ ಮೊಟ್ಟಮೊದಲ ಅಲಂಕಾರ ಗ್ರಂಥ ಯಾವುದು? ಆನ್ಸರ್ ಬಂದ್ಬಿಟ್ಟು ಕವಿರಾಜ ಮಾರ್ಗ. ಕನ್ನಡದ ಮೊಟ್ಟಮೊದಲ ಅಲಂಕಾರ ಗ್ರಂಥ ಯಾವುದು ಅಂದರೆ ಕವಿರಾಜ ಮಾರ್ಗ. ನೆಕ್ಸ್ಟ್ ಪ್ರಶ್ನೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಗಣಕಯಂತ್ರದ ಪಿತಾಮಹ ಯಾರು? ಗಣಕಯಂತ್ರದ ಪಿತಾಮಹ ಯಾರು? ಆನ್ಸರ್ ಬಂದ್ಬಿಟ್ಟು ಚಾರ್ಲ್ಸ್ ಬ್ಯಾಬೇಜ್. ಗಣಕಯಂತ್ರದ ಪಿತಾಮಹ ಅಂಥೇಳಿ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಡಾಕ್ಯುಮೆಂಟ್ಗಳನ್ನು ಪ್ರಿಂಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಡಾಕ್ಯುಮೆಂಟ್ಗಳನ್ನು ಪ್ರಿಂಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಇದರ ಆನ್ಸರ್ Ctrl+P. ಡಾಕ್ಯುಮೆಂಟ್ಗಳನ್ನು ಪ್ರಿಂಟ್ ಮಾಡಲು ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು ಅಂದರೆ Ctrl+P ಅನ್ನು ಒತ್ತಿದರೆ ಪ್ರಿಂಟ್ ಅಂತ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗಳು ಇವುಗಳಿಂದ ಮಾಡಲ್ಪಟ್ಟಿದೆ. ಪವರ್ ಪಾಯಿಂಟ್ನಲ್ಲಿ ಬರುವಂತಹ ಪ್ರೆಸೆಂಟೇಷನ್ಗಳನ್ನು ಇವುಗಳಿಂದ ಮಾಡಲ್ಪಟ್ಟಿದೆ. ಆನ್ಸರ್ ನೆನಪಿಸ್ಕೊಳ್ಳಿ. ಆನ್ಸರ್ ಬಂದ್ಬಿಟ್ಟು ಸ್ಲೈಡ್ಸಿಂದ. ಪವರ್ ಪಾಯಿಂಟ್ನಲ್ಲಿ ಮಾಡುವಂತಹ ಪ್ರೆಸೆಂಟೇಷನ್ಗಳು ಸ್ಲೈಡ್ಸ್ ಮುಖಾಂತರ ಮಾಡಲ್ಪಟ್ಟಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ಒಂದು ಬೈಟ್ ಮೆಮೊರಿ ಎಷ್ಟಕ್ಕೆ ಸಮ? ಇದರ ಆನ್ಸರ್ ಬಂದ್ಬಿಟ್ಟು 8 ಬಿಟ್ಸ್ಗೆ ಸಮ. ಒಂದು ಬೈಟ್ ಅಂದರೆ 8 ಬಿಟ್. ಒಂದು ಬೈಟ್ ಅಂದರೆ 8 ಬಿಟ್ಸ್. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಇದು ಮನುಷ್ಯ ಹಾಗೂ ಮಷಿನ್ ನಡುವೆ ಇಂಟರ್ಫೇಸ್ನಂತೆ ವರ್ತಿಸುತ್ತದೆ. ಡ್ಯಾಶ್ ಇದು ಮನುಷ್ಯ ಹಾಗೂ ಮಷಿನ್ ನಡುವೆ ಇಂಟರ್ಫೇಸ್ನಂತೆ ವರ್ತಿಸುತ್ತದೆ. ಇದರ ಆನ್ಸರ್ನ ನೆನಪಿಸಿಕೊಳ್ಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪರೇಟಿಂಗ್ ಸಿಸ್ಟಮ್.
ಮನುಷ್ಯ ಹಾಗೂ ಮಷಿನ್ ನಡುವೆ ಇಂಟರ್ಫೇಸ್ನಂತೆ ವರ್ತಿಸುವುದು ಯಾವುದು ಅಂದರೆ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಪ್ರಶ್ನೆ, ಈಗ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. 11ನೇ ಪ್ರಶ್ನೆ, ಶಿ ಡ್ಯಾಶ್ ಕಾಫಿ ಎವ್ರಿ ಮಾರ್ನಿಂಗ್. ಶಿ ಡ್ಯಾಶ್ ಕಾಫಿ ಎವ್ರಿ ಮಾರ್ನಿಂಗ್ ಅಂದರೆ ಇಲ್ಲಿ ಡ್ಯಾಶ್ ಕೊಟ್ಟಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡ್ರಿಂಕ್ಸ್. ಶಿ ಡ್ರಿಂಕ್ಸ್ ಕಾಫಿ ಎವ್ರಿ ಮಾರ್ನಿಂಗ್. ಶಿ ಡ್ರಿಂಕ್ಸ್ ಕಾಫಿ ಎವ್ರಿ ಮಾರ್ನಿಂಗ್. ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, ವಿ ಡ್ಯಾಶ್ ಫಾರ್ ಅ ವಾಕ್ ಇನ್ ದ ಪಾರ್ಕ್. ವಿ ಡ್ಯಾಶ್ ಫಾರ್ ಅ ವಾಕ್ ಇನ್ ದ ಪಾರ್ಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ ಗೋವಿಂಗ್. ವಿ ಆರ್ ಗೋವಿಂಗ್ ಫಾರ್ ಅ ವಾಕ್ ಇನ್ ದ ಪಾರ್ಕ್. ವಿ ಆರ್ ಗೋವಿಂಗ್ ಫಾರ್ ಅ ವಾಕ್ ಇನ್ ದ ಪಾರ್ಕ್. ನೆಕ್ಸ್ಟ್ ಪ್ರಶ್ನೆ, 13ನೇ ಪ್ರಶ್ನೆ, ಐ ಡ್ಯಾಶ್ ಮೈ ಹೋಮ್ವರ್ಕ್ ಆಲ್ರೆಡಿ. ಐ ಡ್ಯಾಶ್ ಮೈ ಹೋಮ್ವರ್ಕ್ ಆಲ್ರೆಡಿ. ಸೊ ಈ ಡ್ಯಾಶ್ ಅನ್ನಲ್ಲಿ ಯಾವ ಪದವನ್ನು ಬಳಸಿದ್ರೆ ಈ ಸೆಂಟೆನ್ಸ್ಗೆ ಅರ್ಥಪೂರ್ಣವಾದ ಅರ್ಥ ಬರಲು ಸಾಧ್ಯ ಅಂದರೆ ಆನ್ಸರ್ ಬಂದ್ಬಿಟ್ಟು ಹ್ಯಾವ್ ಡನ್. ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್ ಆಲ್ರೆಡಿ. ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್ ಆಲ್ರೆಡಿ. ನೆಕ್ಸ್ಟ್ ಪ್ರಶ್ನೆ, 14ನೇ ಪ್ರಶ್ನೆ, ಐ ಡ್ಯಾಶ್ ಅ ಬುಕ್ ಟುಮಾರೋ. ಐ ಡ್ಯಾಶ್ ಅ ಬುಕ್ ಟುಮಾರೋ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಐ ವಿಲ್ ರೀಡ್. ಐ ವಿಲ್ ರೀಡ್ ಅ ಬುಕ್ ಟುಮಾರೋ. ಐ ವಿಲ್ ರೀಡ್ ಅ ಬುಕ್ ಟುಮಾರೋ. ನೆಕ್ಸ್ಟ್ 15ನೇ ಪ್ರಶ್ನೆ, ಶಿ ಡಿಸೈಡೆಡ್ ಡ್ಯಾಶ್ ಹರ್ ಫ್ರೆಂಡ್ ಆನ್ ದ ವೀಕೆಂಡ್. ಶಿ ಡಿಸೈಡೆಡ್ ಡ್ಯಾಶ್ ಹರ್ ಫ್ರೆಂಡ್ ಆನ್ ದ ವೀಕೆಂಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟು ವಿಸಿಟ್. ಶಿ ಡಿಸೈಡೆಡ್ ಟು ವಿಸಿಟ್ ಹರ್ ಫ್ರೆಂಡ್ ಆನ್ ದ ವೀಕೆಂಡ್. ಶಿ ಡಿಸೈಡೆಡ್ ಟು ವಿಸಿಟ್ ಹರ್ ಫ್ರೆಂಡ್ ಆನ್ ದ ವೀಕೆಂಡ್. ಸೊ ಇದಾಗಿತ್ತು ಇಂದಿನ ಸ್ಮಾಲ್ ಕ್ವಿಜ್. ಇಂದಿನ ಈ ತರಗತಿಯಲ್ಲಿ 15 ಪ್ರಶ್ನೆಗಳಿಗೆ ನಿಮಗೆಷ್ಟು ಅಂಕಗಳು ಬಂದವು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.